ಬೆಂಗಳೂರಿಂದ ನೀವು ಬಸ್ ಮೂಲಕವೇ ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು ಅನ್ಕೊಂಡಿದ್ರೆ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಇರೋ ಬಸ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ. ಇದುವರೆಗೆ ನಮ್ಮ ಪೇಜ್ ಅನ್ನು ನೀವು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಪ್ರತಿದಿನ ಬಸ್ಗಳಿರ್ತದೆ. ನೀವು ಯಾವುದೇ ದಿನ ಹೋಗೋದಾದ್ರೂ ಕೂಡ ನಿಮಗೆ ಬಸ್ ಸಿಗ್ತದೆ. ರೈಲಲ್ಲಾದ್ರೆ ನಿಮಗೆ ಟಿಕೆಟ್ ನ ಸ್ವಲ್ಪ ಹಿಂದೆನೇ ಬುಕಿಂಗ್ ಮಾಡಬೇಕಾಗ್ತದೆ. ಪ್ರತಿದಿನ ಬಸ್ ಇರೋದ್ರಿಂದ ನಿಮಗೆ ತುಂಬಾ ಹಿಂದೆನೇ ಪ್ಲಾನ್ ಮಾಡಬೇಕಾಗಿಲ್ಲ. ಯಾವ್ದೆಲ್ಲ ಬಸ್ಗಳಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ. ಶನಿವಾರ ಇರೋ ಬಸ್ಗಳನ್ನ ನಾವೀಗ ನೋಡೋಣ ಒಂದೊಂದಾಗಿ. ಕರ್ನಾಟಕ ಸಾರಿಗೆ ಬಸ್ ಇಂದ ನೋಡೋಣ. 563 ರೂಪಾಯಿಲೇ ಆಗ್ತದೆ. ಹಲವಾರು ಬಸ್ಗಳಿವೆ ಕರ್ನಾಟಕ ಸಾರಿಗೆಲ್ಲ. ಆದ್ರೆ ರಾತ್ರಿ 10 ಗಂಟೆ 15 ನಿಮಿಷ ಕೊಟ್ಟು ಬೆಳಿಗ್ಗೆ 6 ಗಂಟೆಗೆ ಹೋಗಿ ತಲುಪೋ ಬಸ್ ಇದೆ. 563 ರೂಪಾಯಿ ಟಿಕೆಟ್ ದರ ಇರ್ತದೆ. ಇನ್ನೊಂದು ರಾತ್ರಿ 10 ಗಂಟೆ 2 ನಿಮಿಷ ಕೊಟ್ಟು ಬೆಳಿಗ್ಗೆ 7 ಗಂಟೆಗೆ ಹೋಗಿ ತಲುಪೋ ಬಸ್ ಇದೆ. ಇದು ಕೂಡ 563 ರೂಪಾಯಿ ಟಿಕೆಟ್ ದರ. ಇದು ಕರ್ನಾಟಕ ಸಾರಿಗೆ ಬಸ್. ಇನ್ನೊಂದು ಕರ್ನಾಟಕ ಸಾರಿಗೆ ಬಸ್ಸು 9 ಗಂಟೆ 32 ನಿಮಿಷಕ್ಕೆ ಹೊರಟು ಬೆಳಿಗ್ಗೆ 7 ಗಂಟೆ 16 ನಿಮಿಷಕ್ಕೆ ಹೋಗಿ ತಲುಪೋ ಬಸ್ ಇದೆ. ಇದು ಕೂಡ ಕರ್ನಾಟಕ ಸಾರಿಗೆ ಬಸ್. ಇನ್ನೊಂದು ಕರ್ನಾಟಕ ಸಾರಿಗೆ ಬಸ್ಸು ರಾತ್ರಿ 9 ಗಂಟೆ 5 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 7 ಗಂಟೆಗೆ ಹೋಗಿ ತಲುಪುತ್ತದೆ. ಟಿಕೆಟ್ ದರ ಸೇಮ್ 563 ರೂಪಾಯಿ ಇರ್ತದೆ. ಇನ್ನೊಂದು ಕರ್ನಾಟಕ ಸಾರಿಗೆ ಬಸ್ಸು ರಾತ್ರಿ 8 ಗಂಟೆ 29 ನಿಮಿಷಕ್ಕೆ ಹೊರಡ್ತದೆ, ಬೆಳಿಗ್ಗೆ 6 ಗಂಟೆ 29 ನಿಮಿಷಕ್ಕೆ ಹೋಗಿ ತಲುಪ್ತದೆ. ಸ್ವಲ್ಪ ಬೇಗ ಹೋಗಿ ತಲುಪ್ತದೆ. ಇನ್ನೊಂದು ಬಸ್ಸು ಇದು ಕೂಡ ಕರ್ನಾಟಕ ಸಾರಿಗೆ ಬಸ್ಸು 8 ಗಂಟೆಗೆ ಹೊರಡ್ತದೆ, ಬೆಳಿಗ್ಗೆ 5:30ಕ್ಕೆ ಹೋಗಿ ತಲುಪ್ತದೆ. 563 ರೂಪಾಯಿ ಟಿಕೆಟ್ ದರ ಇದೆ. ಇನ್ನೊಂದು ಕರ್ನಾಟಕ ಸಾರಿಗೆ ಬಸ್ಸು ಸಂಜೆ 7 ಗಂಟೆ 31 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 4 ಗಂಟೆಗೆ ಹೋಗಿ ತಲುಪ್ತದೆ. ಇದು ತುಂಬಾ ಬೇಗ ಹೋಗಿ ತಲುಪ್ತದೆ, 4 ಗಂಟೆಗೆ ಹೋಗಿ ತಲುಪ್ತದೆ. 563 ರೂಪಾಯಿ ಟಿಕೆಟ್ ದರ ಇರ್ತದೆ. ಇನ್ನೊಂದು ಕರ್ನಾಟಕ ಸಾರಿಗೆ ಬಸ್ಸು ಬೆಳಿಗ್ಗೆ 8:30ಕ್ಕೆ ಹೊರಟು ಸಂಜೆ 6 ಗಂಟೆಗೆ ಹೋಗಿ ತಲುಪೋ ಬಸ್ ಕೂಡ ಇದೆ ಕರ್ನಾಟಕ ಸಾರಿಗೆ ಬಸ್ ಅಲ್ಲಿ. ರಾಜಹಂಸ ಬಸ್ಗಳ ಬಗ್ಗೆ ನೋಡೋದಾದ್ರೆ ರಾಜಹಂಸ ಬಸ್ ಆದ್ರೆ ರಾತ್ರಿ 9 ಗಂಟೆ 1 ನಿಮಿಷ ಕೊಟ್ಟು ಬೆಳಿಗ್ಗೆ 5 ಗಂಟೆಗೆ ಹೋಗಿ ತಲುಪೋ ಬಸ್ ಇದೆ. ಇದರ ಟಿಕೆಟ್ ದರ 712 ರೂಪಾಯಿ ಆಗ್ತದೆ. ಇನ್ನೊಂದು ಬೆಳಿಗ್ಗೆ ಹೊತ್ತಿ ಕೂಡ ಬಸ್ ಇದೆ. ಬೆಳಿಗ್ಗೆ 8:30ಕ್ಕೆ ಬಸ್ ಇದೆ, ಸಂಜೆ 4:30ಕ್ಕೆ ನೀವು ಹೋಗಿ ತಲುಪಬಹುದು. 712 ರೂಪಾಯಿ ಟಿಕೆಟ್ ದರ ಇರ್ತದೆ. ಈಗ ನಾವು ಇನ್ನೊಂದು ಬಸ್ ನೋಡ್ತಾ ಇರೋದು ಈಗ ನಾನ್ ಎಸಿ ಸ್ಲೀಪರ್ ಬಸ್ ಆಗಿದೆ. 800 ರೂಪಾಯಿಂದನೇ ಟಿಕೆಟ್ ದರ ಪ್ರಾರಂಭ ಆಗ್ತದೆ. ರಾತ್ರಿ 9 ಗಂಟೆ 45 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 6:15ಕ್ಕೆ ಹೋಗಿ ನೀವು ಮಂತ್ರಾಲಯವನ್ನ ತಲುಪ್ತೀರಾ. ಇನ್ನೊಂದು ನಾನ್ ಎಸಿ ಸ್ಲೀಪರ್ ಬಸ್ಸು 10 ಗಂಟೆ 35 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 6:05ಕ್ಕೆ ಹೋಗಿ ನೀವು ತಲುಪ್ತೀರಾ. 800 ರೂಪಾಯಿ ಟಿಕೆಟ್ ದರ ಇದೆ. ಇನ್ನೊಂದು ಬಸ್ಸು ರಾತ್ರಿ 9 ಗಂಟೆ 49 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 5 ಗಂಟೆ 49 ನಿಮಿಷಕ್ಕೆ ಹೋಗಿ ತಲುಪ್ತದೆ. 800 ರೂಪಾಯಿ ಟಿಕೆಟ್ ದರ ಇದೆ. ಇನ್ನೊಂದು ನಾನ್ ಎಸಿ ಸ್ಲೀಪರ್ ಬಸ್ಸು ಬರ್ತದೆ, ರಾತ್ರಿ 9 ಗಂಟೆ 30 ನಿಮಿಷ ಕೊಟ್ಟು ಬೆಳಿಗ್ಗೆ 5:30ಕ್ಕೆ ಹೋಗಿ ತಲುಪ್ತದೆ ಈ ಬಸ್ಸು. ಇನ್ನೊಂದು ನಾನ್ ಎಸಿ ಸ್ಲೀಪರ್ ಬಸ್ ಇದೆ, ರಾತ್ರಿ 8 ಗಂಟೆ 15 ನಿಮಿಷ ಕೊಟ್ಟು ಬೆಳಿಗ್ಗೆ 4:30ಕ್ಕೆ ಹೋಗಿ ತಲುಪೋ ಬಸ್ ಇದೆ. ಇದಲ್ಲದೆ ಇನ್ನು ಅಮೋಘ ವರ್ಷ ನಾನ್ ಎಸಿ ಸ್ಲೀಪರ್ ಬಸ್ ಕೂಡ ಇದೆ. ಇದರಲ್ಲಾದ್ರೆ 800 ರೂಪಾಯಿ ಟಿಕೆಟ್ ದರ ಇರ್ತದೆ. ಇದರದ್ದು ಕೂಡ ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೋಗಿ ನೀವು ತಲುಪ್ತೀರಾ. ಐರಾವತ ಕ್ಲಬ್ ಕ್ಲಾಸ್ ಬಸ್ ಇದೆ. ಇದು ರಾತ್ರಿ 10 ಗಂಟೆ 36 ನಿಮಿಷಕ್ಕೆ ಹೊರಡುತ್ತದೆ, ಬೆಳಿಗ್ಗೆ 5 ಗಂಟೆ 35 ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ. 915 ರೂಪಾಯಿ ಟಿಕೆಟ್ ದರ ಇರ್ತದೆ. ಇನ್ನು ಐರಾವತ ಕ್ಲಬ್ ಕ್ಲಾಸ್ ಬಸ್ ಅಲ್ಲಿ ಇನ್ನೊಂದಿದೆ, ರಾತ್ರಿ 10 ಗಂಟೆ ಹೊರಟು ಬೆಳಿಗ್ಗೆ 5 ಗಂಟೆ 55 ನಿಮಿಷಕ್ಕೆ ಹೋಗಿ ತಲುಪೋ ಬಸ್ ಇದೆ. ಇನ್ನೊಂದು ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಹೊರಟು ಬೆಳಿಗ್ಗೆ 4 ಗಂಟೆ 40 ನಿಮಿಷಕ್ಕೆ ಹೋಗಿ ತಲುಪೋ ಬಸ್ ಇದೆ. ಈಗ ನಾವು ಕಲ್ಯಾಣ ರಥ ಅಂತ ಬಸ್ ಇದೆ ನೋಡಿ, ಆ ಬಸ್ ನ ಬಗ್ಗೆ ನೋಡೋದಾದ್ರೆ ಇದು ಎಸಿ ಸ್ಲೀಪರ್ ಬಸ್. ಇದು 1162 ರೂಪಾಯಿ ಟಿಕೆಟ್ ದರ ಆಗಿದೆ. ಇದು 8 ಗಂಟೆಗೆ ಹೊರಡುತ್ತದೆ, ಬೆಳಿಗ್ಗೆ 3:30ಕ್ಕೆ ನೀವು ಹೋಗಿ ತಲುಪಿರ್ತೀರಾ. 1162 ರೂಪಾಯಿ ಟಿಕೆಟ್ ದರ ಇರ್ತದೆ. ಎಸಿ ಸ್ಲೀಪರ್ ಬಸ್ ಆಗಿದೆ ಇದು. ಇನ್ನು ಅಂಬಾನಿ ಡ್ರೀಮ್ ಕ್ಲಾಸ್ ಎಸಿ ಸ್ಲೀಪರ್ ಬಸ್ ಇದೆ, 1120 ರೂಪಾಯಿ ಆಗ್ತದೆ. ರಾತ್ರಿ 10 ಗಂಟೆಗೆ ಹೊರಟು ಬೆಳಿಗ್ಗೆ 5:30ಕ್ಕೆ ಹೋಗಿ ನೀವು ತಲುಪಬಹುದು. 1120 ರೂಪಾಯಿ ಆಗ್ತದೆ ಈ ಬಸ್ ಅಲ್ಲದೆ. ಈ ರೀತಿಯಲ್ಲಿ ಈ ಎಲ್ಲ ಬಸ್ಗಳ ಮೂಲಕ ಹೋಗಬಹುದಾಗಿದೆ. 563 ರೂಪಾಯಿಂದ ಪ್ರಾರಂಭ ಆಗ್ತದೆ. ರಿಟರ್ನ್ ಬರ್ಲಿ ಕೂಡ ನೋಡಬಹುದು. 563 ರೂಪಾಯಿಂದನೇ ಪ್ರಾರಂಭ ಆಗ್ತದೆ. ಎಲ್ಲ ಬಸ್ಗಳ ರಿಟರ್ನ್ ಸಮಯವನ್ನು ಕೂಡ ನೀವು ನೋಡಬಹುದಾಗಿದೆ. ಈ ರೀತಿಯಲ್ಲಿ ಈ ಎಲ್ಲ ಬಸ್ಗಳ ಮೂಲಕ ಹೋಗಿ ಬರಬಹುದಾಗಿದೆ. ನೀವು ಬಸ್ಸಲ್ಲಿ ಹೋಗಿದ್ರೆ ಈ ರೀತಿಯಲ್ಲಿ ಹಲವಾರು ಬಸ್ಗಳಿವೆ ನಿಮಗೆ. ಇನ್ನು ಟ್ರೈನ್ ಮೂಲಕ ಆದರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ, ಟ್ರೈನ್ಗಳು ಯಾವುದೆಲ್ಲ ಇದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ. ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಂತಿದ್ರೆ ನಾವು ಆ ವಿಡಿಯೋನು ಕೂಡ ಇಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತೇವೆ. ಆ ವಿಡಿಯೋನ ಕೂಡ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.